ನಮಸ್ಕಾರ ಎಲ್ಲರಿಗೂ. ಲಕ್ಷ್ಮಿ ಸ್ಪರ್ಧಾ ಅಕಾಡೆಮಿ ಮಾನವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್ GK. ಸೊ ಇವತ್ತಿನ ತರಗತಿ ಬಂದ್ರೆ ಸಾಮಾನ್ಯ ಜ್ಞಾನ. ಸೊ ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ, ಓಕೆನಾ? ಹಾಗಾದ್ರೆ ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಸೊ ಇತ್ತೀಚೆಗೆ 2022 ಮತ್ತು 23ರಲ್ಲಿ, ಓಕೆನಾ, 2023 ಮತ್ತು 22ರಲ್ಲಿ ನಡೆದಂಥ ಅಖಿಲ ಭಾರತ ಎಷ್ಟನೇದ್ರಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂಥ ಸ್ಥಳ ಯಾವುದು ಅಥವಾ ಆಯೋಜನೆ ಮಾಡಿರುವಂಥ ಸ್ಥಳ ಯಾವುದು, ಓಕೆನಾ? ಹಾಗಾದ್ರೆ ಸೊ ಆಪ್ಷನ್ ಏನಿದೆ ನೋಡ್ರಿ. ಸೊ ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಹಾವೇರಿ. ಅಂದ್ರೆ ಇತ್ತೀಚೆಗೆ ನಡೆದಿರುವಂಥ 86ನೇ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರುವಂಥ ಸ್ಥಳ ಯಾವುದು, ಓಕೆನಾ? ಸೊ ಇದು ನಮಗೆ ರೀಸೆಂಟ್ ಆಗಿ ಇದೇ ವರ್ಷ ಅಂದ್ರೆ 24ರಲ್ಲಿ ಫ್ರೀ ಕೋಚಿಂಗ್ ಕೇಳಿದ್ರು. 86ನೇ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿರುವಂಥ ನಗರ ಯಾವುದು, ಓಕೆನಾ? ಸೊ ಇದಕ್ಕೆ ಆನ್ಸರ್ ಬಂದ್ರ, ಸೊ ಎಕ್ಸಾಕ್ಟ್ ಬಂದ್ರ ಯಾವ್ದಂದ್ರ ಹಾಸನ್ ಡಿಸ್ಟಿಕ್. ಯಾವ್ದ್ರಿ? ಹಾವೇರಿ. ಯಾವ್ದ್ರಿ? ಹಾವೇರಿ. ಹಾಗಾದ್ರೆ ಈ ಹಾವೇರಿ ಏನ್ ಕರಿತೀವಿ ಅಂದ್ರೆ ಇದಕ್ಕೆ ಏಲಕ್ಕಿ ನಗರ ಅಂತ ಕರಿತೀವಿ. ಏನ್ ಕರಿತೀವಿ? ಏಲಕ್ಕಿ ನಗರ. ಮತ್ತು ಈ ಹಾವೇರಿಯಲ್ಲಿ ಆಗಿರುವಂತ ಈ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರಾಗಿದ್ರು ಅಂದ್ರ ದೊಡ್ಡ ರಂಗೇಗೌಡ. ಯಾವ್ದ್ರಿ? ದೊಡ್ಡ ರಂಗೇಗೌಡ. ಇದು ಇಂಪಾರ್ಟೆಂಟ್. ಇದಕ್ಕೆ ಅಂದ್ರೆ ಅಧ್ಯಕ್ಷರು ಇದಕ್ಕೆ ಇರ್ತಾರ, ಓಕೆನಾ? ಹಾಗಾದ್ರೆ 86ನೇ ಸಾಹಿತ್ಯ ಸಮ್ಮೇಳನ ಆಗಿದ್ದು ಹಾವೇರಿ, ಅದರ ಅಧ್ಯಕ್ಷರು ಬಂದ್ರ ದೊಡ್ಡ ರಂಗೇಗೌಡ. ಸೊ ಇದಕ್ಕೆ ಹಾವೇರಿ ನಗರಕ್ಕೆ ಏನ್ ಕರಿತೀವಿ ಅಂದ್ರೆ ಏಲಕ್ಕಿ ನಗರ. ಬಟ್ ಅತಿ ಹೆಚ್ಚು ಏಲಕ್ಕಿ ಬೆಳೆಯುವಂತ ಒಂದು ಪ್ರದೇಶ ಬಂದ್ರ ಸಕಲೇಶಪುರ. ಯಾವ್ದ್ರಿ? ಸಕಲೇಶಪುರ. ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಏಲಕ್ಕಿ ಬೆಳೆಯುವಂತ ಪ್ರದೇಶ ಬಂದ್ರ ಅದು ಸಕಲೇಶಪುರ. ಬಟ್ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಏಲಕ್ಕಿ ಬೆಳೆಯುವಂತ ರಾಜ್ಯ ಬಂದ್ರ ಕೇರಳ ರಾಜ್ಯ. ಯಾವ್ದ್ರಿ? ಕೇರಳ ರಾಜ್ಯ. ಯಾವುದು? ಕೇರಳ. ಅದು ಗೊತ್ತಿರ್ಬೇಕು, ಓಕೆನಾ? ಇನ್ನು ಹಾವೇರಿಯಲ್ಲಿ ಇರುವಂತ ಒಂದು ರೈಲ್ವೆ ನಿಲ್ದಾಣಕ್ಕೆ ಯಾರ ಹೆಸರು ನೀಡಲಾಗಿದೆ ಅಂದ್ರ ಮೈಲಾರ್ ಮಹದೇವಪ್ಪ. ಯಾರಿ? ಮೈಲಾರ ಮಹದೇವಪ್ಪ ಅಂತ ಆ ಹೆಸರು ಕೊಡ್ತಾರ. ಅಂದ್ರ ಸೊ ಅಲ್ಲಿರುವಂತ ರೈಲ್ವೆ ನಿಲ್ದಾಣಕ್ಕೆ ಯಾರ ಹೆಸರು ನೀಡಲಾಗಿದೆ ಅಂದ್ರ ಮೈಲಾರ್ ಮಹದೇವಪ್ಪ ಅವ್ರ ಹೆಸರು ನೀಡಲಾಗಿದೆ. ಇವ್ರು ಯಾರಂದ್ರ ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ಕನ್ನಡದ ವ್ಯಕ್ತಿ ಮತ್ತು ಏಕೈಕ ಕನ್ನಡಿಗ. ಗಾಂಧಿ ಜೊತೆಗೆ ಇವರು ಭಾಗವಹಿಸ್ತಾರ, ಓಕೆನಾ? ಮತ್ತು ಇವ್ರಿಗೆ ಏನ್ ಕರ್ತಾರ ಅಂದ್ರ ಇವರನ್ನು ಕರ್ನಾಟಕದ ಭಗತ್ ಸಿಂಗ್ ಎಂದು ಕರೆಯುತ್ತಾರೆ. ಅವ್ರು ಯಾರಂದ್ರ ಮೈಲಾರ್ ಮಹದೇವಪ್ಪ. ಸೊ ಈ ಹಾವೇರಿ ಕಡೆ ಬಂದಾಗ, ಯಾಕಂದ್ರೆ ಅವ್ರ ಡಿಸ್ಟ್ರಿಕ್ಟ್ ಹಾವೇರಿ, ಓಕೆನಾ? ಸೊ ಅದು ಅಷ್ಟು ಗೊತ್ತಿರ್ಬೇಕು. ಇನ್ನ ಈ ಕನ್ನಡ ಸಾಹಿತ್ಯ ಪರಿಷತ್ತು, ಓಕೆನಾ? ಈ ಕನ್ನಡ ಸಾಹಿತ್ಯ ಪರಿಷತ್ತು ಅದಕ್ಕೆ ನಾವು ಕಸಾಪ ಅಂತ ಕರಿತೀವಿ, ಓಕೆನಾ? ಈ ಕಸಾಪ ಸ್ಥಾಪನೆ ಆಗಿದ್ದು 1915 ಸ್ಥಾಪನೆ ಆದ್ರ. ಸೊ ಇದನ್ನ ಯಾರು ಸ್ಥಾಪನೆ ಮಾಡ್ಯಾರ? ಸ್ಥಾಪಕರು ಬಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗಾದ್ರ ಇಲ್ಲಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ಹೆಡ್ ಕ್ವಾರ್ಟರ್ ಬಂದ್ರ ಬೆಂಗಳೂರಲ್ಲಿದೆ. ಎಲ್ಲಿದೆ? ಬೆಂಗಳೂರು. ಹೆಡ್ ಕ್ವಾರ್ಟರ್ ಬಂದ್ರ ಬೆಂಗಳೂರು. ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಯಾರಂದ್ರ ಅದು ಡಾಕ್ಟರ್ ಮಹೇಶ್ ಜೋಶಿ ಅವರು ಅದ. ಸೊ ಇದ್ರ ಬಗ್ಗೆ ಇಷ್ಟು ಗೊತ್ತಿರ್ಬೇಕು. ಮತ್ತು ಈ ಸರ್ ಎಂ ವಿಶ್ವೇಶ್ವರ ಅವರು ಇವರಿಗೆ 1955ರಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವ್ರು ಏನ್ ಮಾಡ್ಯಾರಂದ್ರ ಈ ಮೈಸೂರು ಬ್ಯಾಂಕ್, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಭದ್ರಾವತಿ ಉಕ್ಕಿನ ಮತ್ತು ಕಬ್ಬಿನ ಕಾರ್ಖಾನೆ ಇದನ್ನ ಸ್ಥಾಪನೆ ಮಾಡ್ತಾರ. ಸೊ ಇವ್ರಿಗೆ ಏನ್ ಕರಿತಾರ ಅಂದ್ರ ಇವ್ರಿಗೆ ಕರ್ನಾಟಕದ ವೃದ್ಧ ಪಿತಾಮಹ, ಕರ್ನಾಟಕದ ಕೌಟಿಲ್ಯ ಮತ್ತು ಆಧುನಿಕ ಮೈಸೂರಿನ ನಿರ್ಮಾಪಕರು ಎಂದು ಕರೆಯುತ್ತಾರೆ. ಸೊ ಇದು ಅವ್ರ ಬಗ್ಗೆ ಗೊತ್ತಿರ್ಬೇಕು, ಓಕೆನಾ? ಸೊ ಇವರು ದಿವಾನರಾಗಿರುವಂತ ಅವಧಿ ಸರ್ ಎಂ ವಿಶ್ವೇಶ್ವರ ಬಂದ್ರ 1912ರಿಂದ 1918 ತನಕ ಆಗಿರ್ತಾರ. ಸೊ ಅವಧಿ ಅವ್ರು, ಓಕೆನಾ? ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಸೊ ಈ ಕಸಾಪ ಬಗ್ಗೆ ಗೊತ್ತಿರ್ಬೇಕು. ಮತ್ತು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇವರು ಆಯೋಜನೆ ಮಾಡ್ತಾರ. ಯಾರು ಮಾಡ್ತಾರಿ? ಕಸಾಪದವರು. ಕಸಾಪ ಅಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು. ಅದನ್ನ ಮೊಟ್ಟ ಮೊದಲ ಬಾರಿಗೆ ಆಗಿದ್ದು 1915ರಲ್ಲಿ HV ನಂಜುಂಡಯ್ಯರ್ ಅಧ್ಯಕ್ಷರಿರ್ತಾರ. ಅದು ಎಲ್ಲಾಗುತ್ತೆ ಅಂದ್ರ ಬೆಂಗಳೂರಲ್ಲಿ ಆಗುತ್ತೆ. ಎಲ್ಲಾಗುತ್ತೆ ರೀ? ಬೆಂಗಳೂರಲ್ಲಿ. ಅಂದ್ರ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರುವಂತ ವರ್ಷ ಬಂದ್ರ 1915. ಅದು ಬೆಂಗಳೂರಿನ ಆದತಿ HV ನಂಜುಂಡಯ್ಯ. ಬಟ್ ಈ ಕಸಾಪ ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲ ಮಹಿಳಾ ಅಧ್ಯಕ್ಷರು ಬಂದ್ರ 1974ರಾಗ ಅದು ಮಂಡ್ಯದಲ್ಲಿ ಒಂದು ಸಭೆ ಆಗುತ್ತ. ಆ ಸಭೆಯ ಅಧ್ಯಕ್ಷರು ಯಾರು? ಜಯದೇವಿ ತಾಯಿ ಲಿಗಾಡೆ.
ಯಾರಿ ಲಿಗಾಡೆ. ಇದು ನಿಮಗೆ ಗೊತ್ತಿರ್ಬೇಕು. ಅಂದ್ರ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂದ್ರ ಜಯದೇವಿ ತಾಯಿ ಲಿಗಾಡೆ. 1974 ಅದು ಎಷ್ಟನೇ ಸಭೆ ಅಂದ್ರ 48ನೇ ಸಭೆ ಆಗಿರುತ್ತೆ. ಎಷ್ಟನೇ ಸಭೆ ರೀ? 48ನೇ ಸಭೆ ಆಗಿರುತ್ತೆ. ಅದ್ರ ಮಂಡ್ಯದಲ್ಲಿ ಅದನ್ನ ಆಯೋಜನೆ ಮಾಡಿರ್ತಾರ. ಸೊ ಅದು ಕೂಡ ನಿಮಗೆ ಗೊತ್ತಿರ್ಬೇಕು. ಇನ್ನ ಇಲ್ಲಿ ಸ್ವಲ್ಪ ಹಿಂದ್ಗಡೆ ಬರ್ರಿ. ಹಾಗಾದ್ರ 86 ಹಾವೇರಿ ಆದ್ರ ನೆಕ್ಸ್ಟ್ 87 ಎಲ್ಲಾಗುತ್ತೆ ನೋಡ್ರಿ. 87ನೇದು ಎಲ್ಲಾಗುತ್ತೆ ಅಂದ್ರ ಅದು ಮಂಡ್ಯದಲ್ಲಿ ಆಗುತ್ತೆ. ಎಲ್ಲಾಗುತ್ತೆ ರೀ? ಮಂಡ್ಯದಲ್ಲಿ ಇದನ್ನ ಆಯೋಜನೆ ಮಾಡ್ತಾರೆ. ಇದು ಕೂಡ ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ 87ನೇದು ಆಗುತ್ತೆ. ಇನ್ನು 86 ಮತ್ತು 87 ನಂಬರ್ ಕಾಣಿಸ್ತಾ ಇದಾವ. ಹಾಗಾದ್ರೆ 86 ಮತ್ತು 87ನೇ ಇವು ವಿಧಿ ಏನ್ ಹೇಳ್ತಾವಂದ್ರ ನೋಡಿ, ಕ್ವಶನ್ ಇಂಪಾರ್ಟೆಂಟ್. ಅದು PSI 20ರ ಕ್ವಶನ್ ಕೇಳಿದ್ರಿ ನಮಗೆ. 87ನೇ ವಿಧಿಯ ಪ್ರಕಾರ ಏನಾಗುತ್ತೆ ಅಂದ್ರ 86 ಬಂದ್ರ ರಾಷ್ಟ್ರಪತಿ ಭಾಷಣ. ಇನ್ನು 87 ಬಂದ್ರ ರಾಷ್ಟ್ರಪತಿ ವಿಶೇಷ ಭಾಷಣ. ನಮಗ PSI 20ರ ಕ್ವಶನ್ ಕೇಳಿದ್ರು. ಹೆಂಗಂದ್ರ ರಾಷ್ಟ್ರಪತಿ ಅವರು ವಿಶೇಷ ಭಾಷಣ ಎಷ್ಟನೇ ವಿಧಿ ಪ್ರಕಾರ ಮಾಡ್ತಾರಂದ್ರ 87. ಇನ್ನು 86 ಬಂದ್ರ ಬರೇ ರಾಷ್ಟ್ರಪತಿ ಭಾಷಣ. ಸೊ ಅವು ವಿಧಿ ಕೂಡ ಗೊತ್ತಿರ್ಬೇಕಂದ್ರ ಒಂದು ನಂಬರ್ ಬಂದಾಗ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಓಕೆನಾ? ಎಸ್. ಸೊ ಇದು ಮೊದಲ ಒಂದು ಕ್ವಶನ್ ಏನಂದ್ರ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತೀಚೆಗೆ ಆಗಿರುವಂತ ಒಂದು ಸ್ಥಳ ಬಂದ್ರ ಹಾವೇರಿ. ಓಕೆನಾ? ಅದು ಗೊತ್ತಿರಬೇಕು, ಹಾವೇರಿ. ಓಕೆನಾ? ಎಸ್. ನೆಕ್ಸ್ಟ್ ಇನ್ನ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಹಾಗಾದ್ರೆ ಇತ್ತೀಚೆಗೆ ಭಾರತದ ಮೊದಲ 3D ಮುದ್ರಿತ 3D ಅಂದ್ರೆ 3 ಆಯಾಮು 3D ಮುದ್ರಿತ ಅಂಚೆ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ನೋಡ್ರಿ, ಇತ್ತೀಚೆಗೆ ಭಾರತ ದೇಶದ ಮೊದಲ 3D ಮುದ್ರಿತ ಅಂಚೆ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಸೊ ಆಪ್ಷನ್ ಏನದ ನೋಡ್ರಿ. 1ನೇದು ಮೈಸೂರು, 2nd ಬೆಂಗಳೂರು, 3rd ಸಿ ಹಾಸನ, ನೆಕ್ಸ್ಟ್ ಚಿತ್ರದುರ್ಗ. ಸೊ ಇದರ ಆನ್ಸರ್ ಏನಂದ್ರೆ ಕಮೆಂಟ್ ಮಾಡಬೇಕು ಬೇಗ. ಸೊ ಇದರ ಆನ್ಸರ್ ಬಂದ್ರ ಬೆಂಗಳೂರು. ಯಾವ್ದ್ರಿ? ಬೆಂಗಳೂರು. ಇದು ಗೊತ್ತಿರ್ಬೇಕು. ಓಕೆನಾ? ಇನ್ನ ಈ ಚಿತ್ರದುರ್ಗದಲ್ಲಿ ಏನಿದೆ ಅಂದ್ರ ಭಾರತದ ಮೊದಲ ಬಾಹ್ಯಾಕಾಶ ತರಬೇತಿ ಕೇಂದ್ರ. ಓಕೆನಾ? ಬಾಹ್ಯಾಕಾಶ ತರಬೇತಿ ಕೇಂದ್ರ ಕೊಡುವಂತ. ಓಕೆನಾ? ತರಬೇತಿ ಕೇಂದ್ರ ಇಲ್ಲೇ ಎಲ್ಲಿದೆ ಅಂದ್ರ ತರಬೇತಿ ಕೇಂದ್ರ ಅದು ಎಲ್ಲಿದೆ ಅಂದ್ರ ಅದು ಏನಂದ್ರ ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ. ಓಕೆನಾ? ಅದು ಗೊತ್ತಿರಬೇಕು. ಚಳಿಕೆರೆ ಅಂತ ಹೇಳಿ ಅಲ್ಲಿ ಬರುತ್ತೆ. ಸೊ ಅಲ್ಲಿ ಇದೆ ಅದು. ಓಕೆನಾ? ಭಾರತದ ಮೊದಲ ಬಾಹ್ಯಾಕಾಶ ತರಬೇತಿ ಕೇಂದ್ರ ಇರೋದು ಎಲ್ಲಿ ಅಂದ್ರ ಅದು ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ. ಓಕೆನಾ? ಇನ್ನು ಹಾಸನ ಡಿಸ್ಟ್ರಿಕ್ಟ್ ನ ಏನಂತಂದ್ರ ಈ ಇಸ್ರೋದ MCF ಕರಿತಾರೆ. MCF ಅಂದ್ರ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಅದು ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ಹಾಸನದಲ್ಲಿ ಇದೆ. ಅದು ಬಿಟ್ಟರೆ ಇನ್ನೊಂದು ಎಲ್ಲಿದೆ ಅಂದ್ರ ಈ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಕಂಡು ಬರ್ತದೆ. ಎಲ್ಲಿ? ಮಧ್ಯಪ್ರದೇಶ ಭೂಪಾಲ್ನಲ್ಲಿ ಕಂಡು ಬರ್ತದೆ. ಅಂದ್ರ ಯಾವುದೇ ಒಂದು ಉಪಗ್ರಹ ಉಡಾವಣೆ ಮಾಡಿದಾಗ ಅದನ್ನ ನಿಯಂತ್ರಣ ಮಾಡುವಂತ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ಅದು ಹಾಸನ ಐತಿ. ಅದು ಬಿಟ್ರ ಸೊ ಇನ್ನೊಂದು ಎಲ್ಲಿದೆ ಅಂದ್ರ ಅದು ಭೂಪಾಲಲ್ಲಿ ಕಂಡು ಬರ್ತದೆ. ಅಂದ್ರ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇರೋದು ಹಾಸನ ಡಿಸ್ಟ್ರಿಕ್ಟ್ ನಾಗ ಐತಿ. ಓಕೆನಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಇನ್ನ ಮೈಸೂರ ಸ್ವಲ್ಪ ಗೊತ್ತಿರಬೇಕು. ಯಾಕಂದ್ರೆ ದಸರಾ ಇತ್ತೀಚೆಗೆ ಸ್ಟಾರ್ಟ್ ಆಗುವಂತ ಒಂದು ಮೂಮೆಂಟ್ ಇದೆ. ಓಕೆನಾ? ಅಂಬಾರಿ ಎಲ್ಲ ಆಲ್ಮೋಸ್ಟ್ ಆನೆಗಳೆಲ್ಲ ಮೈಸೂರಿಗೆ ಆಲ್ರೆಡಿ ಬಂದಿದಾವ. ಓಕೆನಾ? ಸೊ ಈ ಸಲ ಅಂಬಾರಿ ಹೊರುವಂತ ಆಣೆ ಯಾವ್ದಂತ ಇನ್ನ ಕನ್ಸಿಡರ್ ಆಗಿಲ್ಲ. ಸೊ ಅದು ಯಾವ್ದಂತ ಗೊತ್ತಾಗುತ್ತೆ. ಬಟ್ ಮೈಸೂರು ದಸರಾವನ್ನು ಇತ್ತೀಚೆಗೆ ಮೊದಲ ಅಂದ್ರೆ 2023ರಲ್ಲಿ ಉದ್ಘಾಟನೆ ಮಾಡಿರುವಂತ ವ್ಯಕ್ತಿ ಯಾರ? ಹಂಸಲೇಖ. ಅದು ಗೊತ್ತಿರಬೇಕು. ಬಟ್ ಅದಕ್ಕಿಂತ ಮುಂಚೆ ಮಾಡಿದಂತ ವ್ಯಕ್ತಿ ಯಾರಂದ್ರ ಸೊ ಭಾರತದ ಮೊದಲ ರಾಷ್ಟ್ರಪತಿ ಆಗಿರುವಂತ ಅಥವಾ ಭಾರತ ಮೊದಲ ಮಹಿಳಾ ಅಂದ್ರೆ ಅಥವಾ ಬುಡಕಟ್ಟು ಜನಾಂಗ ರಾಷ್ಟ್ರಪತಿ ಆಗಿರುವಂತ ದ್ರೌಪದಿ ಮುರ್ಮು ಅವರು ಉದ್ಘಾಟನೆ ಮಾಡ್ಯಾರ. ಅದು ಫಸ್ಟ್ ರಾಷ್ಟ್ರಪತಿಯಾಗಿ ನಮ್ಮ ದಸರಾ ಉದ್ಘಾಟನೆ ಮಾಡೋದು ರಾಷ್ಟ್ರಪತಿ ಫಸ್ಟ್ ಇರ್ತಾರ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ದಸರಾ ಅದು ಇಂಪಾರ್ಟೆಂಟ್. ಇನ್ನ ಇಲ್ಲಿ ಇಸ್ರೋ ಅಂತ ಬಂದಾಗ ಇಸ್ರೋ ಬಗ್ಗೆ ಗೊತ್ತಿರಬೇಕು ಸ್ವಲ್ಪ. ಇದನ್ನ 1969 ಆಗಸ್ಟ್ 15ರಿಂದ ಇದನ್ನ 15ರಂದು ಇದನ್ನು ಸ್ಥಾಪಿಸಲಾಯಿತು ಇಸ್ರೋ. ಮತ್ತ ಈ ಇಸ್ರೋದ ಸ್ಥಾಪಕರು ಯಾರಂದ್ರ ಇಲ್ಲಿ ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ. ಮತ್ತು ಇಸ್ರೋದ ಮೊದಲ ಅಧ್ಯಕ್ಷರು ಯಾರಂದ್ರ ಅವರೇ ಆಗಿರ್ತಾರೆ. ಯಾರಾಗಿರ್ತಾರೆ? ವಿಕ್ರಮ್ ಸಾರಾಭಾಯಿ. ಮೊದಲ ಅಧ್ಯಕ್ಷರು ಕೂಡ ವಿಕ್ರಮ್ ಸಾರಾಭಾಯಿ ಆಗಿರ್ತಾರೆ. ಇನ್ನ ಈ ಇಸ್ರೋದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರ ಅದು ಬೆಂಗಳೂರಿನಾಗಿದೆ. ಅದು ಕೂಡ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ. ಎಲ್ರಿ? ಬೆಂಗಳೂರು. ಬಟ್ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಬಂದ್ರ ಎಸ್ ಸೋಮನಾಥ್. ಎಸ್ ಸೋಮನಾಥ್. ಇದು ಗೊತ್ತಿರ್ಬೇಕು. ಎಸ್ ಸೋಮನಾಥ್ ಅವರು ಇದರ ಅಧ್ಯಕ್ಷರು ಈ ಪ್ರೆಸೆಂಟ್ ಇರ್ತಾರೆ. ಓಕೆನಾ? ಬಟ್ ಈ ಬಾಹ್ಯಾಕಾಶ ಯೋಜನೆಗಳ ಪಿತಾಮಹ ಅಂತ ಯಾರಿಗೆ ಕರೀತಾರೆ? ವಿಕ್ರಮ್ ಸಾರಾಭಾಯಿ ಅವ್ರಿಗೆ ಕರೀತಾರ. ಮತ್ತು ಕ್ಷಿಪಣಿ ಪುರುಷ ಬಂದ್ರ ಕಲಾಂ ಅವ್ರಿಗೆ ಕರಿತೀವಿ. ಅದೇ ರಾಕೆಟ್ ಮ್ಯಾನ್ ಅಂತ ಬಂದ್ರ ಕೆ ಶಿವನ್ ಕರಿತೀವಿ. ರಾಕೆಟ್ ಒಮೆನ್ ಬಂದ್ರ ರಿತು ಕರಿದಾಳ ಕರಿತೀವಿ. ಅದೇ ಕ್ಷಿಪಣಿ ಮಹಿಳೆ ಬಂದ್ರ ಟೆಸ್ಸಿ ಥಾಮಸ್ ಕರಿತೀವಿ.
ಗೊತ್ತಿರಬೇಕು. ಸೊ ಇತ್ತೀಚೆಗೆ ಡಾಕ್ಟರ್ ರಾಮ್ ಅಗರ್ವಾಲ್ ಅಂತ ಒಬ್ರು ಸಾಯ್ತಾರ, ಅವರು ಅಗ್ನಿ ಪುರುಷ ಅಂತ ಕರಿತೀವಿ, ಇತ್ತೀಚೆಗೆ ನಿಧನ ಆಗ್ಯಾರ ಅವರು ಕೂಡ ಸ್ವಲ್ಪ ದಿವಸ ಹಿಂದ್ಗಡೆ, ಅದು ಕೂಡ ಗೊತ್ತಿರಬೇಕು. ಓಕೆನಾ. ಸೊ ಇದು ಇಷ್ಟು ಈ ಕರೆಂಟ್ ಅಫೇರ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಓಕೆನಾ. ಹಾಗಾದ್ರೆ ಭಾರತದ ಮೊದಲ 3D ಒಂದು ಅಂಚೆ ಕಚೇರಿ ಎಲ್ಲಿ ಸ್ಥಾಪಿಸಲಾಗಿತ್ತು ಅಂದ್ರೆ ಬೆಂಗಳೂರು, ಇದು ಗೊತ್ತಿರಬೇಕು. ಓಕೆನಾ. ಎಸ್. ನೆಕ್ಸ್ಟ್ ಹಾಗಾದ್ರೆ ಮೂರನೇ ಕ್ವಶನ್ ನೋಡ್ರಿ, ಇದು ನಮಗ 15ರ FD ಕ್ವಶನ್ ಈ ತರ ಕ್ವಶನ್ ಬಂದಿದ್ದು. ಏನಂದ್ರ ಇಲ್ಲಿ ಪ್ರಮುಖ ಪ್ರಶಸ್ತಿಗಳು ಮತ್ತು ಅವುಗಳ ನೀಡುವಂತ ಸಂಸ್ಥೆಗಳು ಅಥವಾ ಸರ್ಕಾರಗಳು ಹೊಂದಿಸಿ ಬರೆಯಿರಿ. ಪ್ರಮುಖ ಪ್ರಶಸ್ತಿಗಳು ಮತ್ತು ಅವುಗಳು ಯಾರು ನೀಡ್ತಾರ. ಓಕೆನಾ. ಹಾಗಾದ್ರೆ ಒಂದೇದ್ ನೋಡ್ರಿ, ಪಂಪ ಪ್ರಶಸ್ತಿ ಈ ಕಡೆ, ಆ ಕಡೆ ಚಿತ್ರದುರ್ಗದ ಮುರುಘಾ ಮಠ್, ಈ ಕಡೆ ಮ್ಯಾನ್ ಬುಕ್ಕರ್ ಪ್ರಶಸ್ತಿ, ಆ ಕಡೆ ಕರ್ನಾಟಕ ಸರ್ಕಾರ. ನೆಕ್ಸ್ಟ್ ನೃಪತುಂಗ ಪ್ರಶಸ್ತಿ, ಯಾವ್ದ್ರಿ ನೃಪತುಂಗ. ಓಕೆನಾ. ನೃಪತುಂಗ ಪ್ರಶಸ್ತಿ, ಆ ಕಡೆ ಮ್ಯಾನ್ ಗ್ರೂಪ್. ಈಗ ನೆಕ್ಸ್ಟ್ ಬಸವಶ್ರೀ ಪ್ರಶಸ್ತಿ, ಆ ಕಡೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC. ಈಗ ಇದು ಹೊಂದಿಸಿ ಬರಿಬೇಕು ನಾವು. ಓಕೆನಾ. ನೋಡ್ರಿ, ಪಂಪ ಪ್ರಶಸ್ತಿ ಕೊಡೋರು ಯಾರಂದ್ರ ಕರ್ನಾಟಕ ಸರ್ಕಾರ. ಆಪ್ಷನ್ ಬಿ ಅಂದ್ರೆ ಒಂದೇ ಇದೆ, ಆಟೋಮೆಟಿಕ್ ನಿಮ್ಗೆ ಗೊತ್ತೇ ಆಗಿಬಿಡ್ತೈತೆ. ಅಂದ್ರ ಇಲ್ಲಿ ಆಪ್ಷನ್ಗಳು ಯಾವ ಅಂದ್ರ ಇದ್ರ ಆನ್ಸರ್ ಸಿ ಆಗುತ್ತೆ. ಓಕೆನಾ. ಇನ್ನು ಮ್ಯಾನ್ ಬುಕ್ಕರ್ ಬಂದ್ರ ಸಿ ಬರ್ತದೆ. ಯಾವ್ದ್ರಿ ಇದು ಮ್ಯಾನ್ ಬುಕ್ಕರ್ ಸಿ ಅಂದ್ರ ಮ್ಯಾನ್ ಬುಕ್ಕರ್ ಕೊಡೋರು ಮ್ಯಾನ್ ಗ್ರೂಪ್ ಕೊಡ್ತಾರ. ಇನ್ನ ನೃಪತುಂಗ ಪ್ರಶಸ್ತಿ ಇದನ್ನ ಕೊಡೋರು ಬಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC. ಓಕೆನಾ. ಇನ್ನ ಬಸವಶ್ರೀ ಪ್ರಶಸ್ತಿ ಕೊಡೋರು ಯಾರಂದ್ರ ಚಿತ್ರದುರ್ಗದ ಮುರುಘಾ ಮಠ್. ಅಂದ್ರ ಇದು ಈ ತರ ಜಾಯಿಂಟ್ ಆಗುತ್ತೆ ನೋಡಿ, ಈ ತರ ಇದೆ ನೋಡ್ರಿ. ಓಕೆನಾ. ಇದು ಗೊತ್ತಿರ್ಬೇಕು. ಹಾಗಾದ್ರೆ ಇಲ್ಲಿ ಸ್ವಲ್ಪ ಒಂದೊಂದು ಬರಿ, ಫಸ್ಟಿಗೆ ಒಂದೊಂದು ನೋಡಿ. ಅದ್ರಾಗ ಯಾವ್ದು ಫಸ್ಟಿಗೆ ಪಂಪ ಪ್ರಶಸ್ತಿ ನೋಡ್ರಿ. ಇದನ್ನ ಇತ್ತೀಚೆಗೆ ನಮಗೆ 2024ರಲ್ಲಿ ಫ್ರೀ ಕೋಚಿಂಗ್ ಕೇಳಿದ್ರು. ಏನು, ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದು, ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವ್ದು ಅಂದ್ರೆ ಅದು ಪಂಪ ಪ್ರಶಸ್ತಿ. ನೋಡ್ರಿ, ಇದೇನಂದ್ರ ಇದು ಕರ್ನಾಟಕ ರಾಜ್ಯದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ. ಕರ್ನಾಟಕ ರಾಜ್ಯದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಗೊತ್ತಿರ್ಬೇಕು. ಹಾಗಾದ್ರೆ ಈ ಪ್ರಶಸ್ತಿಯನ್ನು ಸ್ಥಾಪನೆ 1982 ಸ್ಥಾಪನೆ ಮಾಡ್ತಾರೆ. ಮತ್ತು ಈ ಪ್ರಶಸ್ತಿಯನ್ನ ಈ ಕನ್ನಡದ ಆದಿಕವಿ ಆಗಿರುವಂತ ಪಂಪ ಇವರ ಹೆಸರ ಮೇಲೆ ಇದನ್ನು ಸ್ಥಾಪಿಸಲಾಗಿದೆ. ಇದು ಗೊತ್ತಿರಬೇಕು. ಓಕೆನಾ. ಈ ಪ್ರಶಸ್ತಿಯನ್ನ ಕೊಡೋರು ಬಂದ್ರೆ ಕರ್ನಾಟಕ ಸರ್ಕಾರದವ್ರು ಕೊಡ್ತಾರ. ಎಷ್ಟು ಮೊತ್ತ ಅಂದ್ರ 5 ಲಕ್ಷ ಮೊತ್ತ ಒಳಗೊಂಡಿರುತ್ತದೆ. ಎಷ್ಟು ಲಕ್ಷ ರೀ? 5 ಮೊತ್ತ. ಇದನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡುವಂತ ಒಂದು ಶ್ರೇಷ್ಠ ಪ್ರಶಸ್ತಿ ಕೂಡ ಆಗೈತಿ, ಗೊತ್ತಿರಬೇಕು ನಿಮ್ಗ. ಓಕೆನಾ. ಹಾಗಾದ್ರ ಇದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿ ಪಡೆದಂತ ವ್ಯಕ್ತಿನೇ ನಮ್ಮ ಕನ್ನಡ ರಸಋಷಿ ಆಗಿರುವಂತ ಕುವೆಂಪು ಅವರಿಗೆ ಇದನ್ನ 1987ರಲ್ಲಿ ನೀಡಲಾಗುತ್ತದೆ. ಅದು ಯಾವ ಕೃತಿ ಅಂದ್ರ ಶ್ರೀರಾಮಾಯಣ ದರ್ಶನಂ, ಈ ಕೃತಿ ಕೊಡಲಾಗುತ್ತದೆ. ಬಟ್ ಕೊನೆಯ ಬಾರಿಗೆ ಇತ್ತೀಚೆಗೆ 2023ರಲ್ಲಿ ಮತ್ತು 24ರಲ್ಲಿ ಪಡೆದಂತ ವ್ಯಕ್ತಿನೇ ನಾ ಡಿಸೋಜಾ. ಯಾರಿ? ನಾ ಡಿಸೋಜಾ ಅಂತ ಗೊತ್ತಿರ್ಬೇಕು ನೀವು. ಇದು ಈ ಪಂಪ ಪ್ರಶಸ್ತಿ ಬಗ್ಗೆ ಗೊತ್ತಿರ್ಬೇಕು. ಪಂಪ ಎಷ್ಟನೇ ಕನ್ನಡ ಇಲ್ಲಿ ಆಕ್ಚುಲಿ 3 ಕವಿ ಬರ್ತಾವ. ಕನ್ನಡದ ರತ್ನತ್ರಯರು ಮತ್ತು ಕನ್ನಡದ ಕವಿ ಚಕ್ರವರ್ತಿ ಬರ್ತಾವ. ಈ ಕವಿ ರತ್ನತ್ರಯ ಒಳಗೆ ಎಷ್ಟನೇ ಪ್ಲೇಸ್? 1ನೇ ಪ್ಲೇಸ್. ಅದಕ್ಕೆ ಏನ್ ಕೇಳ್ತಾರ? ಪಪೋರ ಅಂದ್ರ ಪಂಪ, ಪೊಣ್ಣ, ರನ್ನ. ಸೊ ಈ 3 ಮಂದಿ ರತ್ನತ್ರಯರು. ಇನ್ನು ಕವಿ ಚಕ್ರವರ್ತಿ ಬಂದ್ರ ಪೋರಾಜ್ಯ ಅಂದ್ರ ಇಲ್ಲಿ ಪೊಣ್ಣ, ರನ್ನ, ಜನ್ನ. ಈ 3 ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ. ಸೊ ಇದು ಏನಂದ್ರ ಈ ಪಂಪ ಪ್ರಶಸ್ತಿ ಬಗ್ಗೆ. ಓಕೆನಾ. ಇಲ್ಲಿ ಮ್ಯಾನ್ ಬುಕ್ಕರ್ ಒಂದಿದೆ. ಓಕೆನಾ. ಹಾಗಾದ್ರೆ ಮ್ಯಾನ್ ಬುಕ್ಕರ್ ನೋಡ್ರಿ, ಈ ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಎದಕ್ ಕೊಡ್ತಾರ ಗೊತ್ತಿರಬೇಕು. ಫಸ್ಟಿಗೆ ನಿಮಗ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನ ಇಂಗ್ಲಿಷ್ ಕಾದಂಬರಿಗಳಿಗೆ ಕೊಡುವಂತ, ಇಂಗ್ಲಿಷ್ ಕೃತಿಗಳಿಗೆ ಕೊಡುವಂತ ಒಂದು ಪ್ರಶಸ್ತಿ. ಸಿಂಪಲ್ ಆಗಿ ಅದಕ್ಕೇನ್ ಕರಿಬಹುದು ನಾವು? ಸಾಹಿತ್ಯ ಕ್ಷೇತ್ರ ಕೊಡುವಂತ ಪ್ರಶಸ್ತಿ ಆಗಿದೆ. ಓಕೆನಾ. ಈ ಪ್ರಶಸ್ತಿಯನ್ನ ಯಾವ ದೇಶರು ಕೊಡ್ತಾರ? ಇಂಗ್ಲೆಂಡ್ದವರು ನೀಡ್ತಾರ. ಯಾವ ದೇಶದವ್ರು ಕೊಡ್ತಾರೆ? ಇಂಗ್ಲೆಂಡ್. ಗೊತ್ತಿರ್ಬೇಕು. ಹಾಗಾದ್ರೆ ಈ ಪ್ರಶಸ್ತಿ ಪಡೆದಂತ ಭಾರತದ ಮೊದಲ ವ್ಯಕ್ತಿ ಯಾರಂದ್ರ VS ನೈಪಾಲ್. ಯಾರಿ? VS ನೈಪಾಲ್. ಹಾಗಾದ್ರೆ ಈ ಪ್ರಶಸ್ತಿ ಪಡೆದಂತ ಭಾರತದ ಮೊದಲ ಮಹಿಳೆ ಯಾರಂದ್ರ ಅರುಂಧತಿ ರಾಯ್. ಯಾರಿ? ಅರುಂಧತಿ ರಾಯ್. ಈ ಅರುಂಧತಿ ರಾಯ್ ಅವರಿಗೆ ಯಾವ ವರ್ಷ ಕೊಟ್ಟರಂದ್ರೆ 1997ರಲ್ಲಿ ನೀಡಲಾಗಿದೆ. ಇದು ಗೊತ್ತಿರಬೇಕು. ಅವರ ಕೃತಿ ಬಂದ್ರ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಇದು ಅವರ ಕೃತಿ ನೀಡಲಾಗಿದೆ. ಇದು ಗೊತ್ತಿರಬೇಕು. ಮತ್ತು ಸಲ್ಮಾನ್ ರಸ್ತೆ ಅವರಿಗೆ 1981ರಲ್ಲಿ ಈ ಪ್ರಶಸ್ತಿಯನ್ನ
ಮಿಡ್ ನೈಟ್ಸ್ ಚಿಲ್ಡ್ರನ್ ಎಂಬ ಕೃತಿಗೆ ನೀಡಲಾಗಿದೆ. ಅದು ಗೊತ್ತಿರಬೇಕು. ಓಕೆನಾ, ಮಿಡ್ ನೈಟ್ ಚಿಲ್ಡ್ರನ್, ಸಲ್ಮಾನ್ ರಸ್ತಿ ಅವರಿಗೆ. ಓಕೆನಾ, ಬಟ್ ಕೊನೆಯ ಬಾರಿಗೆ ಇದನ್ನು 2024ರಲ್ಲಿ ಓಕೆನಾ 2023 ಕರಿಬಹುದು. 23ರಲ್ಲಿ ಪಡೆದಂತ ವ್ಯಕ್ತಿನೇ ಪೌಲ್ ಲಿಂಚ್. ಯಾರಿ? ಪೌಲ್ ಲಿಂಚ್ ಗೊತ್ತಿರ್ಬೇಕು. ಐರಿಷ್ ದೇಶದವರು. ಅವರ ಕೃತಿ ಯಾವ್ದಂದ್ರ ಪ್ರಾಪೇಟ್ ಸಾಂಗ್. ಯಾವ್ದ್ರಿ? ಪ್ರಾಪೇಟ್ ಸಾಂಗ್. ಇದು ಗೊತ್ತಿರ್ಬೇಕು. ಅವ್ರ ಕೃತಿ ಯಾವ್ದ್ರಿ? ಪ್ರಾಪೇಟ್ ಸಾಂಗ್. ಇದು ಮ್ಯಾನ್ ಬುಕ್ ಪ್ರಸ್ತುತ ಬಗ್ಗೆ ಗೊತ್ತಿರ್ಬೇಕು. ಓಕೆನಾ. ಸೊ ಇನ್ನು ಈ ಕಡೆ ನೆಕ್ಸ್ಟ್ ಬಸವ ಶ್ರೀ ಬಂದ್ರ ಅದನ್ನ 1997 ಸ್ಥಾಪನೆ ಮಾಡ್ಯಾರ. ಅದನ್ನ ನೀಡುವವರು ಬಂದ್ರ ಈ ಚಿತ್ರದುರ್ಗ ಮುರುಘಾ ಮಠ್. ಕೊನೆಯ ಬಾರಿಗೆ 23 ಕೊಟ್ಟಿರ್ತಾರ. ಅದೇ ಯಾರಂದ್ರ HR ನಾಗೇಂದ್ರ. ಅದು ಕೂಡ ನಿಮಗೆ ಗೊತ್ತಿರ್ಬೇಕು. ಓಕೆನಾ. ಸೊ ಈ ಒಂದು ಕ್ವಶನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಇಷ್ಟು ಗೊತ್ತಿರ್ಬೇಕು ನಮ್ಗೆ. ಓಕೆನಾ. ಇನ್ನು ನೃಪತುಂಗ ಪ್ರಶಸ್ತಿ ನೋಡಿ. ಈ ನೃಪತುಂಗ ಪ್ರಶಸ್ತಿಯನ್ನ ಏನ್ ಕರೀತಾರೆ ಅಂದ್ರ ಇದನ್ನ ಕರ್ನಾಟಕದ ಜ್ಞಾನಪೀಠ ಎಂದು ಕರೆಯುತ್ತಾರೆ. ಕರ್ನಾಟಕದ ಜ್ಞಾನಪೀಠ ಎಂದು ಕರೆಯುತ್ತಾರೆ. ಯಾವ್ದ್ರಿ? ನೃಪತುಂಗ. ಸೊ ಅದನ್ನ 2006ರಲ್ಲಿ ಸ್ಥಾಪಿಸಲಾಗಿದೆ. ಬಟ್ ಅದ್ರ ಮೊತ್ತ ಬಂದ್ರ 7,01,000 ರೂಪಾಯಿ. ಅದನ್ನ ನೀಡುವವರು ಯಾರಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC. ಓಕೆನಾ. ಇನ್ನು ಮೊದಲ ವಿಜೇತರು 2007 ನೀಡಲಾಗಿದೆ. ಅದೇ ಯಾರಂದ್ರ ದೇ ಜವರೇಗೌಡ. ಯಾರಿ? ದೇ ಜವರೇಗೌಡ. ಮತ್ತು ಆ ಪ್ರಶಸ್ತಿ ಪಡೆದಂತ ಮೊದಲ ಮಹಿಳೆ ನೋಡ್ರಿ, ನೃಪತುಂಗ ಪ್ರಶಸ್ತಿ ಪಡೆದಂತ ಮೊದಲ ಮಹಿಳೆ ಯಾರಂದ್ರ ಅದು ಸಾರಾ ಅಬೂಬಕರ್. ಇವರಿಗೆ 2012ರಲ್ಲಿ ನೀಡಲಾಗಿದೆ. ಬಟ್ ಇತ್ತೀಚೆಗೆ 2023ರಲ್ಲಿ ನಿಧನ ಆಗಿರುತ್ತಾರೆ. ಡೆತ್ ಆಗಿತ್ತು ಇವ್ರದ್ದು. ಸ್ವಲ್ಪ ಗೊತ್ತಿರ್ಬೇಕು. ಬಟ್ ಕೊನೆಯ ಬಾರಿಗೆ ಇತ್ತೀಚೆಗೆ 2023ರಲ್ಲಿ ಆ ನೃಪತುಂಗ ಪ್ರಶಸ್ತಿ ಓಕೆನಾ ನೃಪತುಂಗ ಪ್ರಶಸ್ತಿ ಒಂದು ಪಡೆದಿರುವಂತ ವ್ಯಕ್ತಿ ಕೊನೆಯ ಬಾರಿಗೆ ಅಥವಾ ಮಹಿಳೆ ಯಾರಂದ್ರ ಜಾನಕಿ ಶ್ರೀನಿವಾಸ್. ಓಕೆನಾ, ಜಾನಕಿ ಶ್ರೀನಿವಾಸ್ ಮೂರ್ತಿ. ಜಾನಕಿ ಶ್ರೀನಿವಾಸ್ ಮೂರ್ತಿ ಗೊತ್ತಿರ್ಬೇಕು. ಇನ್ನು ಅವ್ರು ಏನ್ ಕರಿತೀವಿ ಅಂದ್ರ ವೈದೇಹಿ ಅಂತ ಹೇಳಿ ಕರೀತಾರ. ಇದು ಗೊತ್ತಿರ್ಬೇಕು. ಇದು ಕನ್ನಡ ಸಾಹಿತ್ಯಕ್ಕೆ ಕೊಡುವಂತ ಒಂದು ಪ್ರಶಸ್ತಿ ಆಯ್ತತಿ. ಓಕೆನಾ. ಎಸ್. ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ಕೊರಿ. G7 ಅಂದ್ರ ಆ ಟೈಮಿಗೆ ಅಂದ್ರ ಇತ್ತೀಚೆಗೆ ಅಂದ್ರೆ ಆಕ್ಚುಲಿ ಅದು ನಮಗೆ 2024 ಆಗೈತಿ. ಬಟ್ ಇಲ್ಲಿ ಆಪ್ಷನ್ ಪ್ರಕಾರ ನೋಡಿದ್ರೆ 2023 ಐತದ. ಅಂದ್ರ 2023ರಲ್ಲಿ G7 ಆಗಿರುವಂತ ನಡೆದಂತ ಸ್ಥಳ ಯಾವುದು ಅಂತ ಆಯೋಜನೆ ಮಾಡುವಂತ ಸ್ಥಳ ಯಾವುದು ಅಂದ್ರ 24 ಎಷ್ಟು ಹೇಳ್ತೀನಿ ನಾನೇ. ಈ G7 ನೋಡ್ರಿ, ನಾಗಾಸಾಕಿ ಆಪ್ಷನ್ಗಳು, ಹಿರೋಶಿಮಾ, ಒಸಾಕಾ, ಟೋಕಿಯೋ. ಸೊ ಈ ಎಲ್ಲಾ ನಗರ ಎಲ್ಲಿ ಕಂಡು ಬರ್ತಾವ ಅಂದ್ರ ಆಲ್ಮೋಸ್ಟ್ ಎಲ್ಲ ಇವು ಜಪಾನ್ದಲ್ಲಿ ಕಂಡು ಬರ್ತಾವ. ಬಟ್ ನಗರಕ್ಕೆ ನಮ್ಮ ಕ್ವಶನ್. ಓಕೆನಾ. ನಾಗಾಸಾಕಿ, ಹಿರೋಶಿಮಾ, ಒಸಾಕಾ, ಟೋಕಿಯೋ. ಅಂದ್ರೆ ಆಪ್ಷನ್ ಇದು ಕರೆಕ್ಟ್ ಇರುವಂತ ಆನ್ಸರ್ ಯಾವ್ದಂದ್ರ ಅದು ಹಿರೋಶಿಮಾ. ಯಾವ್ದ್ರಿ? ಹಿರೋಶಿಮಾ. ಇದು ಎಷ್ಟನೇ ಸಭೆ ಆಗಿತ್ತಂದ್ರ 49ನೇ ಸಭೆ. ಎಷ್ಟನೇ ಸಭೆ ರೀ? 49ನೇ ಸಭೆ. ಅದು G7. ಬಟ್ ಅದೇ 2024ರಲ್ಲಿ ಇತ್ತೀಚೆಗೆ 50ನೇ ಸಭೆ ಎಲ್ಲಾಗುತ್ತಂದ್ರ ಅದು ಇಟ್ಲಿ ದೇಶದಲ್ಲಿ ನಡೆಯುತ್ತದೆ. ಎಲ್ಲಾಗುತ್ತ್ರಿ? ಇಟ್ಲಿ ದೇಶದಲ್ಲಿ ನಡೆಯುತ್ತದೆ. ಯಾವ್ದದು? G7 ಇತ್ತೀಚೆಗೆ 24ರಾಗ 50ನೇ ಸಭೆ ಎಲ್ಲಿ ಆಗುತ್ತಂದ್ರ ಅದು ಇಟ್ಲಿ ದೇಶದೊಳಗೆ ಆಗ್ತೈತಿ 50ನೇ ಸಭೆ. ಇನ್ನು G7 ಅಂದ್ರೆ ಏನ್ ಗೊತ್ತಿರ್ಬೇಕು? ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಅಥವಾ ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಆಗಿರೋ ರಾಷ್ಟ್ರಗಳ ಒಕ್ಕೂಟವೇ ಗ್ರೂಪ್ ಆಫ್ 7 ಕಂಟ್ರೀಸ್. ಓಕೆನಾ. G7 ರಾಷ್ಟ್ರಗಳು ಯಾವ ಗೊತ್ತಿರ್ಬೇಕು. ಓಕೆನಾ. ಯಾವ ನೋಡ್ರಿ, ಒಂದು ಕೋಡ್ ಇದೆ, ಏನು GF ಜ್ಯೂಸ್ ಅಂತ ಕರಿತೀವಿ. ಅದಕ್ಕೆ 7 ದೇಶಗಳು ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ. ಯಾವ ನೋಡ್ರಿ, ಜರ್ಮನಿ, ಫ್ರಾನ್ಸ್, ಜಪಾನ್, USA, ಇಟಲಿ, ಕೆನಡಾ, ಇಂಗ್ಲೆಂಡ್. G7 ಒಕ್ಕೂಟದಲ್ಲಿ ಇರುವಂತ ಏಷ್ಯಾದ ಏಕೈಕ ದೇಶ ಯಾವ್ದಂದ್ರ ಅದು ಜಪಾನ್ ದೇಶ. ಯಾವ್ದ್ರಿ? ಜಪಾನ್ ದೇಶ ಈ ಒಂದು ಒಕ್ಕೂಟದಲ್ಲಿ ಐತಿ. ಅಂದ್ರ ಏಷ್ಯಾದಲ್ಲಿ 48 ದೇಶಗಳು ಕಂಡು ಬರ್ತಾವ. ಬಟ್ ಅಭಿವೃದ್ಧಿ ಆಗಿದ್ದು ಒಂದೇ ದೇಶ. ಅದು ಯಾವ ದೇಶ ಅಂದ್ರ ಜಪಾನ್ ದೇಶ. ಇದು ಅಭಿವೃದ್ಧಿ ಆಗಿರುವಂತ ಏಕೈಕ ದೇಶ ಗೊತ್ತಿರ್ಬೇಕು. ಓಕೆನಾ. ಸೊ ಇದು 24 ಆಗಿರುವಂತ ಸಭೆ ಕೂಡ ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ. G7 ಇಂಪಾರ್ಟೆಂಟ್. ಓಕೆನಾ. G7 ಒಕ್ಕೂಟದಲ್ಲಿ ಯಾವ ದೇಶ ಇಲ್ಲ ಅಂದ್ರ ಭಾರತ ದೇಶ ಇದರ ಕಂಡು ಬರಂಗಿಲ್ಲ. ಇದೇ ನಮ್ಮ PC ಕೇಳ್ತಾರ. ಓಕೆನಾ. ಈ ಕೆಳಗಿನ ಯಾವ ದೇಶ G7 ಸದಸ್ಯ ರಾಷ್ಟ್ರ ಅಲ್ಲ? ಭಾರತ ಫಸ್ಟಿಗೆ ಅದೇ ಕೊಡ್ತಾರ ಆಪ್ಷನ್ ಆಲ್ಮೋಸ್ಟ್. ಸೊ ಅದರಲ್ಲಿ ಕಂಡು ಬರಂಗಿಲ್ಲ. ಓಕೆನಾ. ಇನ್ನು G7 ಗೊತ್ತಿರಬೇಕು, G20 ಗೊತ್ತಿರ್ಬೇಕು ನಿಮಗ, ಬ್ರಿಕ್ಸ್, ಸಾರ್ಕ್, ವಿಶ್ವಸಂಸ್ಥೆ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ. ಸೊ ನೆಕ್ಸ್ಟ್ ಮತ್ತೆ ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ. ಹಾಗಾದ್ರೆ 23ರಲ್ಲಿ ಆಗಿರುವಂತ ಸಭೆ ಬಂದ್ರ ಹಿರೋಶಿಮಾ.
ಇನ್ನು 24 ಆಗಿದ್ದು ಇಟಲಿ ದೇಶ ಗೊತ್ತಿರ್ಬೇಕು. ಓಕೆನಾ? ಸೊ ಇಂಪಾರ್ಟೆಂಟ್ ಅಲ್ಲ. ಹಿರೋಶಿಮಾ ಅಂದ್ರೆ ನೋಡಿ, ಹಿರೋಶಿಮಾ ಡೇ ಯಾವಾಗ ಆಚರಣೆ ಮಾಡ್ತೇವೆ ಅಂದ್ರೆ ಆಗಸ್ಟ್ 6ನೇ ತಾರೀಕು ಆಚರಣೆ ಮಾಡ್ತೀವಿ. ಓಕೆನಾ? ಈ ನಾಗಾಸಾಕಿ ಡೇ ಆಚರಣೆ ಮಾಡೋದು ಯಾವಾಗ ಅಂದ್ರ ಅದು ಆಗಸ್ಟ್ 9ನೇ ತಾರೀಕು ಆಚರಣೆ ಮಾಡ್ತೀವಿ. ಯಾವಾಗ್ರಿ? ಆಗಸ್ಟ್ 9ಕ್ಕೆ ಆಚರಣೆ ಮಾಡ್ತೀವಿ. ಓಕೆನಾ? ಯಾಕಂದ್ರ 1945ರಲ್ಲಿ ಈ ಅಮೆರಿಕ ದೇಶದವರು ಜಪಾನ್ ದೇಶದ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಂಬ್ ಹಾಕ್ತಾರೆ. ಓಕೆನಾ? ಇಲ್ಲಿ ಲಿಟಲ್ ಬಾಯ್ ಎಂಬ ಒಂದು ಅಣುಬಾಂಬ್ ಹಾಕ್ರ, ಇಲ್ಲಿ ಪ್ಯಾಡ್ಮ್ಯಾನ್ ಎಂಬ ಒಂದು ಅಣುಬಾಂಬ್ ಹಾಕ್ತಾರೆ. ಪ್ಯಾಡ್ಮ್ಯಾನ್ ಯಾವ್ದ್ರಿ? ಪ್ಯಾಡ್ಮ್ಯಾನ್ ಎಂಬ ಅಣುಬಾಂಬ್ ಇಲ್ಲಿ ಹಾಕಿರ್ತಾರೆ, ಗೊತ್ತಿರ್ಬೇಕು. ಓಕೆನಾ? ಅಂದ್ರ ಈ ಜಪಾನ್ ದೇಶದಲ್ಲಿ ಕಂಡು ಬರೋ ನಗರಗಳು. ಇನ್ನ ಜಪಾನ್ ದೇಶದ ಒಂದು ಮ್ಯಾಂಚೆಸ್ಟರ್ ಸಿಟಿ ಯಾವ್ದಂದ್ರ ಒಸಾಕಾ. ಯಾವ್ದ್ರಿ? ಒಸಾಕಾ. ಹೆಂಗತ್ತಲ್ಲ ನಮ್ಮಲ್ಲಿ ಕರ್ನಾಟಕ ಮ್ಯಾಂಚೆಸ್ಟರ್ ಸಿಟಿ ಯಾವ್ದ್ರಿ? ದಾವಣಗೆರೆ. ಅದೇ ತರ ಜಪಾನ್ ದೇಶ ಮ್ಯಾಂಚೆಸ್ಟರ್ ಸಿಟಿ ಯಾವ್ದ್ರಿ? ಮ್ಯಾಂಚೆಸ್ಟರ್ ಸಿಟಿ ಬಂದ್ರ ಅದು ಒಸಾಕಾ. ಇದು ಗೊತ್ತಿರ್ಬೇಕು. ಓಕೆನಾ? ಈ ಟೋಕಿಯೋ ಅಂದ್ರೆ ಏನೋ ಜಪಾನ್ ದೇಶದ ರಾಜಧಾನಿ. ಇದು ಜಪಾನ್ ದೇಶದ ರಾಜಧಾನಿ ಯಾವ್ದ್ರಿ? ಟೋಕಿಯೋ. ಗೊತ್ತಿರ್ಬೇಕು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ನಗರ ಬಂದ್ರ ಟೋಕಿಯೋ. ಜಗತ್ತಲ್ಲಿ ದೊಡ್ಡ ಸಿಟಿ ಟೋಕಿಯೋ. ಮತ್ತು 24-23 ಪ್ರಕಾರ ಎಲ್ಲ ನ್ಯೂಸ್ ಅಲ್ಲಿ ಬಂದಿತ್ತು. 2023-24 ಪ್ರಕಾರ ಜಗತ್ತಿನಲ್ಲಿ ಪ್ರಸ್ತುತ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಒಂದು ನಗರ ಬಂದ್ರ ಟೋಕಿಯೋ. ನೋಡ್ರಿ, ನಗರ ಬಂದ್ರ ಟೋಕಿಯೋ, ಬಟ್ ದೇಶ ಬಂದ್ರ ಭಾರತ. ಇನ್ನು ನಗರ ಒಳಗೆ ಸೆಕೆಂಡ್ ಬಂದ್ರ ಡೆಲ್ಲಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ 2ನೇ ಪ್ಲೇಸ್ ಇರುವಂತ ನಗರ ಯಾವ್ದ್ರಿ? ಡೆಲ್ಲಿದಾಗ ಅದಾರ. ಫಸ್ಟ್ ಬಂದ್ರ ಟೋಕಿಯೋ. ಸೊ ಇದೆಲ್ಲ ಕರೆಂಟ್ ಅಫೇರ್ಸ್ ಐತಿ. ಸೊ ಜನಸಂಖ್ಯೆ ಬಗ್ಗೆ ಗೊತ್ತಿರಬೇಕು. ಓಕೆನಾ? ಸೊ ಆಗಸ್ಟ್ 6ನೇ ತಾರೀಕು ಹಿರೋಶಿಮಾ, ಆಗಸ್ಟ್ 9 ನಾಗಾಸಾಕಿ, ಆಗಸ್ಟ್ 10 ಶಿಮಗಳ ದಿವಸ. ಓಕೆನಾ? ಇನ್ನ ಆಗಸ್ಟ್ 7 ಬಂದ್ರ ಜಾವ್ಲಿನ್ ಥ್ರೋ ಮತ್ತು ರಾಷ್ಟ್ರೀಯ ಕೈಮಗ್ಗ ದಿವಸ. ಓಕೆನಾ? ಅನ್ನ ಆಗಸ್ಟ್ 29 ಬಂದ್ರ ರಾಷ್ಟ್ರೀಯ ಕ್ರೀಡಾ ದಿವಸ. ಸೊ ಅದು ಕೂಡ ನಿಮ್ಗೆಲ್ಲ ಗೊತ್ತಿರ್ಬೇಕು. ಓಕೆನಾ? ಎಸ್. ನೆಕ್ಸ್ಟ್ ಇನ್ನ ಮುಂದಿನಿದೆ ನೋಡ್ರಿ, 5ನೇ ಕ್ವಶನ್. 5ನೇ ಕ್ವಶನ್ ಏನ್ ಹೇಳ್ತಂದ್ರೆ ಇಲ್ಲಿ ನೋಡ್ರಿ, ಇತ್ತೀಚೆಗೆ 2024ರಲ್ಲಿ ಪುರುಷ ವಿಭಾಗದಲ್ಲಿ ನೋಡ್ರಿ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡ್ತಾನ. ಪುರುಷ ವಿಭಾಗದಲ್ಲಿ ವಿಂಬಲ್ಡನ್ ವಿಜೇತರು ಯಾರು? ವಿಂಬಲ್ಡನ್ ವಿಜೇತರು ಯಾರು ಕೇಳ್ತಾರೆ ಕ್ವಶನ್ ಅವರು. ಓಕೆನಾ? ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ಸ್ ಅಂದಂಗ, ಅಂದ್ರೆ ಟೆನಿಸ್ ಆಟ ಅಂದಂಗ. ಓಕೆನಾ? ಹಾಗಾದ್ರ ಇಲ್ಲಿ ಆಪ್ಷನ್ ಅದ ನೋಡ್ರಿ, ನೋವಾಕ್ ಜೋಕೋವಿಕ್. ಆಪ್ಷನ್ ಬಿ ರಫೇಲ್ ನಡಾಲ್. ಓಕೆ, ರಫೇಲ್ ನಡಾಲ್. ನೆಕ್ಸ್ಟ್ ಕಾರ್ಲೋಸ್ ಅಲ್ಕರಾಜ್. ಇನ್ನು ರೋಜರ್ ಫೆಡರರ್. ಹಾಗಾದ್ರೆ ನೋಡ್ರಿ ಹೆಸರಾಗ ನೋಡ್ರು, ನೋವಾಕ್ ಜೋಕೋವಿಕ್, ರಾಫೆಲ್ ನಡಾಲ್, ಇಲ್ಲಿ ಕಾರ್ಲೋಸ್ ಅಲ್ಕರಾಜ್, ಇಲ್ಲಿ ರೋಜರ್ ಫೆಡರರ್. ಸೊ 24 ಪುರುಷ ವಿಭಾಗದಲ್ಲಿ ಎಕ್ಸಾಕ್ಟ್ ಮೆನ್ಷನ್ ಮಾಡ್ತಾನ ನಾವು. ಯಾರು ಗೆದ್ದಂತ ವಿಂಬಲ್ಡನ್ ಯಾರು ಗೆದ್ದಾರಿ? ಓಕೆನಾ? ಸೊ ಇದ್ರ ಆನ್ಸರ್ ಬಂದ್ರ ಕಾರ್ಲೋಸ್ ಅಲ್ಕರಾಜ್. ಯಾರಿ? ಕಾರ್ಲೋಸ್ ಅಲ್ಕರಾಜ್. ಇವ್ರು ಕಾರ್ಲೋಸ್ ಅಲ್ಕರಾಜ್ ಅವ್ರು ಯಾವ ದೇಶದವ್ರು ಅಂದ್ರ ಸ್ಪೇನ್ ದೇಶದವ್ರು. ಯಾವ ದೇಶದವ್ರಿ? ಸ್ಪೇನ್. ಇನ್ನು ಸ್ಪೇನ್ ರಾಷ್ಟ್ರೀಯ ಆಟ ಯಾವ್ದ್ರ? ಗೂಳಿ ಕಾಳಗ. ಯಾವ್ದ್ರಿ? ಗೂಳಿ ಕಾಳಗ. ಮತ್ತೆ ಮೆಕ್ಸಿಕೋ ದೇಶದ ರಾಷ್ಟ್ರೀಯ ಆಟ ಯಾವ್ದು ಕೂಡ? ಅದು ಕೂಡ ಗೂಳಿ ಕಾಳಗ. ಮೆಕ್ಸಿಕೋ ಗೊತ್ತಿರ್ಬೇಕು ನೀವು. ಓಕೆನಾ? ಮೆಕ್ಸಿಕೋ ಮತ್ತು ಸ್ಪೇನ್ ದೇಶ ರಾಷ್ಟ್ರೀಯ ಆಟ ಯಾವ್ದ್ರಿ? ಗೂಳಿ ಕಾಳಗ. ಓಕೆನಾ? ಸೊ ಇದು ಗೊತ್ತಿರ್ಬೇಕು. ಇನ್ನು ವಿಂಬಲ್ಡನ್ ಇದು ಪುರುಷ ಗೆದ್ರು. ಪುರುಷ ಯಾರು ಗೊತ್ತಾಯ್ತು ನಿಮಗೆ? ಯಾರಿ? ಕಾರ್ಲೋಸ್ ಅಲ್ಕರಾಜ್. ಬಟ್ ಅದೇ ಮಹಿಳಾ ವಿಜೇತರು ಯಾರಂದ್ರ ಬಾರ್ಬೋರಾ. ಯಾರಿ? ಬಾರ್ಬೋರಾ ಕ್ರೇಜಿಕೋವಾ. ಯಾರಿ? ಕ್ರೇಜಿಕೋವಾ ಅವರು ಈ ಗೆದ್ದಾರ. ಇವರು ನಿಕರಗುವಾ ಬರ್ತೈತಿ. ಯಾವ ದೇಶದವರು? ನಿಕರಗುವಾ ದೇಶ ಹೆಸರು ನಿಕರಗುವಾ. ಓಕೆನಾ? ಸೊ ಬಾರ್ಬೋರಾ ಕ್ರೇಜಿಕೋವಾ ಅನ್ನೋರು ಸೊ ಇಂಪಾರ್ಟೆಂಟ್. ಮಹಿಳಾ ವಿಜೇತರಲ್ಲಿ ಬಾರ್ಬೋರಾ ಕ್ರೇಜಿಕೋವಾ. ಅದೇ ಪುರುಷ ಬಂದ್ರ ಕಾರ್ಲೋಸ್ ಅಲ್ಕರಾಜ್. ಗೊತ್ತಿರಬೇಕು. ವಿಂಬಲ್ಡನ್ ಟೋಟಲ್ ಆಗಿ ಗ್ರ್ಯಾಂಡ್ ಸ್ಲಾಮ್ಸ್ ಟೋಟಲ್ ಆಗಿ 4 ಬರ್ತಾವ. ಸೊ 4 ಯಾವ್ದು? 1ನೇದು ಬಂದ್ರ ಆಸ್ಟ್ರೇಲಿಯಾ ಓಪನ್, 2ನೇದು ಬಂದ್ರ ಫ್ರೆಂಚ್ ಓಪನ್, 3ನೇದು ಬಂದ್ರ ವಿಂಬಲ್ಡನ್, 4ನೇದು ಬಂದ್ರ US ಓಪನ್. ಯಾವ್ದ್ರಿ? US ಓಪನ್. 4ನೇದು ಬಂದ್ರ US ಓಪನ್. 4ನೇದು ಬಂದ್ರ ಯಾವ್ದ್ರಿ? US ಓಪನ್. ಇವು 4 ಗೊತ್ತಿರ್ಬೇಕು. ಬಟ್ ಅತ್ಯಂತ ಹಳೆಯ ಟೆನ್ನಿಸ್ ಆಟ ಯಾವ್ದಂದ್ರ ವಿಂಬಲ್ಡನ್. ಅದು 19ರ FD ಕ್ವಶನ್ಗೆ ಅತ್ಯಂತ ಹಳೆಯ ಆಟ ಯಾವ್ದಂದ್ರ ವಿಂಬಲ್ಡನ್. ಇವು ಗೊತ್ತಿರಬೇಕು. ಸೊ ಇವು 4 ಗೊತ್ತಿರಬೇಕು. ಸೊ ಇತ್ತೀಚೆಗೆ ಪ್ರತಿ ವರ್ಷಗಳ ಅಥವಾ 24ರ ವಿಜೇತರು ಗೊತ್ತಿರಬೇಕು. ಇದು 24ರ ವಿಜೇತರು ಗೊತ್ತಿರಬೇಕು. ಇದು ಕೂಡ 24ರ ವಿಜೇತರು ಗೊತ್ತಿರಬೇಕು. ಇನ್ನು 24 ಆಗಿಲ್ಲ. ಇನ್ನು 24 ಆದಾಗ ನಿಮ್ಗೆ ಅವಾಗ ಇದು ಗೊತ್ತಾಗ್ತತಿ. ಓಕೆನಾ? 23 ಐತದು ಗೊತ್ತಿರ್ಬೇಕು. ಓಕೆನಾ? ಹಾಗಾದ್ರ ಈ ವಿಂಬಲ್ಡನ್ ಆಡುವಂತ ಒಂದು ಕೋರ್ಟ್ ಯಾವ್ದು ಗೊತ್ತಿರಬೇಕು? ಅದು ಹುಲ್ಲಿನ ಕೋಟ ಅಥವಾ ಗ್ರಾಸ್ ಕೋರ್ಟ್ ಎಂಬ ಪದ ಸಂಬಂಧಪಡೋ ಟೆನಿಸ್ ಆಟಕ್ಕೆ. ಅಂದ್ರ ಆಡುವಂತ ಅಂಗಳಕ್ಕೆ ಕೋರ್ಟ್ ಕರಿತೀವಿ. ಈ ಕ್ರಿಕೆಟ್ ಆಡೋದು ಪಿಚ್, ಟೆನಿಸ್ ಬಂದ್ರ ಕೋರ್ಟ್.
ಅದೇ ಕುಸ್ತಿ ಬಂದ್ರೆ ರಿಂಗ್. ಸೊ ಈ ತರ ಅವಕ್ಕೆ ಅಂಗಳಕ್ಕೆ ಕರೀತಾರ, ಮೈದಾನ ಅದು ಬೇರೆ ಆದತ್ತಿ. ಸೊ ಎಕ್ಸಾಕ್ಟ್ ಆಡುವಂಥ ಪ್ಲೇಸ್ ಗೊತ್ತಿರ್ಬೇಕು, ಓಕೆನಾ. ಸೊ ಈ ಇತ್ತೀಚೆಗೆ 24ರಲ್ಲಿ 23 ರೋಜರ್ ಫೆಡರ್ ಇವ್ರ ದೇಶ ಸ್ವಿಟ್ಜರ್ಲ್ಯಾಂಡ್ ಇವರು ನಿವೃತ್ತಿ ಘೋಷಣೆ ಮಾಡ್ತಾರ. ಏನ್ ಮಾಡ್ತಾರೆ? ನಿವೃತ್ತಿ ಘೋಷಣೆ ಮಾಡ್ತಾರ. ಮತ್ತು ಜಗತ್ತಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ವಿಜೇತರು ಯಾರಂದ್ರ ನೋವಾಕ್ ಜೋಕೋವಿಕ್ 24 ಬಾರಿ ಗೆದ್ದಾರ, 24 ಟೈಮ್ಸ್. ಇಡೀ ಎಲ್ಲ ಕುಡ್ಸಿ ಅವ್ರ ದೇಶ ಬಂದ್ರ ಸರ್ಬಿಯಾ ದೇಶದವ್ರ ತರ ಗೊತ್ತಿರ್ಬೇಕು ಅವ್ರು. ಸರ್ಬಿಯಾದವ್ರು. ಕಾರ್ಲೋಸ್ ಅಲ್ಕರಾಜ್. ಇನ್ನ ರಾಫೆಲ್ ನಡಾಲ್ ಅವರು ಕೂಡ ಸ್ಪೇನ್ ದೇಶದವ್ರು. ಅತಿ ಹೆಚ್ಚು ಗೆದ್ದಂತ 2ನೇ ಪ್ಲೇಸ್ ಅದರ 22 ಗೆದ್ದಾರ ಅವ್ರು. ಎಷ್ಟು ಗೆದ್ದಾರಿ? 22 ಗ್ರ್ಯಾಂಡ್ ಸ್ಲಾಮ್ಸ್ ಗೆದ್ದಾರ, ಓಕೆನಾ. ಸೊ ಅದು ಕೂಡ ಗೊತ್ತಿರ್ಬೇಕು. ಇನ್ನು ಅತಿ ಹೆಚ್ಚು ಗೆದ್ದಂತ ಮಹಿಳಾ ಆಟಗಾರ್ತಿ ಯಾರಂದ್ರ ಅದು ಮಾರ್ಗರೇಟ್ ಕೋರ್ಟ್. ಯಾರಿ? ಮಾರ್ಗರೇಟ್ ಕೋರ್ಟ್. ಅವ್ರು 24 ಬಾರಿ ಗೆದ್ದಾರ. ಅವ್ರ ದೇಶ ಬಂದ್ರ ಆಸ್ಟ್ರೇಲಿಯಾ ದೇಶದವ್ರು. ಯಾವ ದೇಶದವ್ರಿ? ಆಸ್ಟ್ರೇಲಿಯಾ ದೇಶದವ್ರು ಕಂಡು ಬರ್ತಾರೆ. ಇದು ಈ ಗ್ರ್ಯಾಂಡ್ ಸ್ಲಾಮ್ಸ್ ಬಗ್ಗೆ ಗೊತ್ತಿರ್ಬೇಕು, ಓಕೆನಾ. ಇನ್ ನೆಕ್ಸ್ಟ್ ಬರೋದು ನಾವು. ಇನ್ನು ನೆಕ್ಸ್ಟ್ 6ನೇ ಕ್ವಶನ್ ಇದೆ ನೋಡ್ರಿ. ಇಲ್ಲಿ ಏನಿದೆ ಅಂದ್ರ ಪ್ರಮುಖ ಆಟಗಾರರು ಮತ್ತು ಅವರ ಕ್ರೀಡೆಗಳನ್ನು ಹೊಂದಿಸಿ ಬರೆಯಿರಿ. ಅವ್ರು ಯಾವ ಆಟಗಳು ಅದಾವರು, ಅವ್ರು ಯಾವ ಆಟದಲ್ಲಿ ಸಂಬಂಧಪಟ್ಟ ಹೊಂದಿಸಿ ಬರೀಬೇಕು. ಕರೆಂಟ್ ಅಫೇರ್ಸ್ ಐತಿ ಇದು, ಯಾಕಂದ್ರೆ ಇತ್ತೀಚೆಗೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಕ್ವಶನ್ ಕೇಳ್ತಾನೆ, ಓಕೆನಾ. ಇಲ್ಲಿ ನೋಡ್ರಿ, ಮನು ಬಾಕರ್, ಈ ಕಡೆ ಮುಂದೆ ಚೆಸ್ ಕೊಟ್ಟಿವಿ, ಈ ಕಡೆ PR ಶ್ರೀಜೇಶ್, ಈ ಕಡೆ ಶೂಟರ್ ಕೊಟ್ಟಾರ, ಈ ಕಡೆ ನೆಕ್ಸ್ಟ್ ಶೀತಲ್ ದೇವಿ, ಈ ಕಡೆ ಹಾಕಿ ಇದೆ, ಓಕೆನಾ. ಈ ಕಡೆ ನೆಕ್ಸ್ಟ್ R ಪ್ರಜ್ಞಾನಂದ, ಈ ಕಡೆ ಬಿಲ್ಲುಗಾರಿಕೆ ಅಂದ್ರೆ ಆರ್ಚರಿ ಅಂತ ಕರಿತೀವಿ. ಈ ಹೊಂದಿಸಿ ಬರೀರಿ. ಈಗ ಮನು ಬಾಕರ್ ಅವರು ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಪರಿಚಯ ಆತತ, ಯಾಕಂದ್ರೆ ಒಲಿಂಪಿಕ್ನಾಗ ಅವ್ರು ಇತ್ತೀಚೆಗೆ 2 ಕಂಚು ಗೆದ್ದಾರ. ಸೊ ಅದು ನಿಮಗೆಲ್ಲ ಪಡಕಿನ ಕ್ವಶನ್ ಕೇಳ್ಬೋದು, ಓಕೆನಾ. ನೋಡ್ರಿ, ಮನು ಬಾಕರ್ ಅವ್ರು ಯಾವ ಆಟ ಸಂಬಂಧ ಪಡ್ತಾರ ಹೇಳ್ರಿ? ಶೂಟರ್ ಅಂದ್ರೆ ಆಪ್ಷನ್ ಬಿ. ಇಲ್ಲಿ ಬಿ 3 ಅದಾವ, ಮತ್ತೆ ನೆಕ್ಸ್ಟ್ ಹೋಗ್ಬೇಕಿನ್. ಇನ್ನು PR ಶ್ರೀಜೇಶ್ ಇವ್ರು ಧ್ವಜ ಹಿಡಿದಾರ ಇತ್ತೀಚೆಗೆ. PR ಶ್ರೀಜೇಶ್ ಬಂದ್ರ ಅವ್ರ ಹಾಕಿ ಆಟ ಅಂದ್ರೆ ಇಂಡಿಯಾದ ಗೋಲ್ ಕೀಪರ್. ಇವರು ಪ್ರಸ್ತುತ ಏನಂದ್ರ ಗೋಲ್ ಕೀಪರ್ ಆಗ್ಯದ, ಓಕೆನಾ. ಎಸ್. ನೆಕ್ಸ್ಟ್ ಶೀತಲ್ ದೇವಿ. ಶೀತಲ್ ದೇವಿ ಬಂದ್ರ ಬಿಲ್ಲುಗಾರಿಕೆ, ಆರ್ಚರಿ. ನೋಡ್ರಿ, ಅವ್ರಿಗೆ 2 ಕೈ ಇಲ್ಲ, ಬಟ್ ಆದ್ರೂ ಕೂಡ ಕಾಲಿಂದ ಬಿಲ್ಲುಗಾರಿಕೆ ಹೊಡಿತಾರ, ಓಕೆನಾ. ಅಂದ್ರೆ ಇತ್ತೀಚೆಗೆ ಇವ್ರಿಗೆ ಕೂಡ 2024 ಏನ್ ಕೊಟ್ಟಾರಂದ್ರ ಅರ್ಜುನ್ ಪ್ರಶಸ್ತಿ ನೀಡಲಾಗಿದೆ. ಸೊ ಅರ್ಜುನ್ ಪ್ರಶಸ್ತಿ ಏನಂದ್ರ ದೇಶದ 2ನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ. ಹಾಗಾದ್ರೆ 1ನೇದು ಯಾವ್ದಂದ್ರ ಅದು ಖೇಲ್ ರತ್ನ, ಅಂದ್ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ, ಓಕೆನಾ. ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಇನ್ನು ಲಾಸ್ಟಿಗೆ R ಪ್ರಜ್ಞಾನಂದ ಯಾವ್ದು ಆಟ ಹೇಳ್ರಿ? ಚೆಸ್ ಆಟ. ಪ್ರಜ್ಞಾನಂದ, ಓಕೆನಾ. ಅವರ ಸಹೋದರಿ ಬರ್ತಾರ R ವೈಶಾಲಿ. ಯಾರಿ? R ವೈಶಾಲಿ. ಅದು ಮೊನ್ನೆ ನಮಗೆ ಫ್ರೀ ಕೋಚಿಂಗ್ ಕೇಳಿದ್ರು, ಓಕೆನಾ. ಅವ್ರು ಚೆಸ್ ಶ್ರೇಷ್ಠ ಆಟಗಾರರು ಪ್ರೆಸೆಂಟಿಗೆ, ಓಕೆನಾ. ವಿಶ್ವನಾಥ್ ಆನಂದ್ ಆದ್ಮೇಲೆ ಎಷ್ಟು ಅತಿ ಹೆಚ್ಚು ಫೇಮಸ್ ಹೊಂದಿರುವಂತ ಆಟಗಾರ ಬಂದ್ರ R ಪ್ರಜ್ಞಾನಂದ ಮತ್ತು R ವೈಶಾಲಿ, ಓಕೆನಾ. ಆಗ ಆನ್ಸರ್ ಇದ್ರ ಎಲ್ಲಿದೆ ನೋಡ್ರಿ. ಸೊ 1ನೇದು ಬಿ, ಓಕೆನಾ. 2ನೇದು ಸಿ, ಓಕೆನಾ. 3ನೇದು ಡಿ ಅಂದ್ರೆ ಆಪ್ಷನ್ ಸಿ ಇದೆ ನೋಡ್ರಿ. ಏನ್ರಿ? ಆಪ್ಷನ್ ಸಿ ಕಂಡು ಬರ್ತೈತಿ ಇಲ್ಲಿ, ಓಕೆನಾ. ಏನು ಇದು ಗೊತ್ತಿರ್ಬೇಕು. ಇನ್ನ ಮನು ಬಾಕರ್, ಮನು ಬಾಕರ್ ಗೊತ್ತೈತಿ. ಸೊ ಇತ್ತೀಚೆಗೆ ಒಲಿಂಪಿಕ್ ನಲ್ಲಿ 2 ಪದಕ, ಅವು 2 ಕಂಚು ಗೆದ್ದಾರ, ಅದು ಗೊತ್ತಿರ್ಬೇಕು. ಅದು ಒಂದು ಡಬಲ್ಸ್ ಒಳಗೆ ಗೆದ್ದಾರ, ಅಲ್ಲಿ 10 ಮೀಟರ್. ಇನ್ನು ಸಿಂಗಲ್ಸ್ ಗೆದ್ದಾರ, ಅಲ್ಲಿ ಕೂಡ 10 ಮೀಟರ್. ಇಲ್ಲಿ ಎಷ್ಟ್ರಿ? 10 ಮೀಟರ್. ಇವ್ರು ಮೂಲತಃ ಯಾವ ರಾಜ್ಯ ಗೊತ್ತಿರ್ಬೇಕು ಎಲ್ಲರಿಗೆ? ಹರಿಯಾಣ ರಾಜ್ಯದವ್ರು. ಯಾವ ರಾಜ್ಯ ರೀ? ಹರಿಯಾಣ ರಾಜ್ಯದವರು. ಮನು ಬಾಕರ್ ಹರಿಯಾಣ ರಾಜ್ಯದವ್ರು. ಇನ್ನ ಆರ್ ಪ್ರಜ್ಞಾನಂದ ತಮಿಳುನಾಡು ರಾಜ್ಯದವ್ರು. ಇವರು ಶ್ರೇಷ್ಠ ಚೆಸ್ ಆಟಗಾರ. ಶೀತಲ್ ದೇವಿ ಇಂಪಾರ್ಟೆಂಟ್, ಇವರು ಬಿಲ್ಲುಗಾರಿಕೆ. ಇನ್ನ PR ಶ್ರೀಜೇಶ್ ಇವರು, ಇವರಿಗೆ ಕೂಡ 2021ರಲ್ಲಿ ಖೇಲ್ ರತ್ನ ಪ್ರಶಸ್ತಿ ನೀಡಲಾಗಿದೆ. ಯಾವ್ದ್ರಿ? ಖೇಲ್ ರತ್ನ ಪ್ರಶಸ್ತಿ ನೀಡಲಾಗಿದೆ, ಓಕೆನಾ. ಈ ಸಲ ಹಾಕಿ ತಂಡ, ಭಾರತದ ಪುರುಷರ ಹಾಕಿ ತಂಡ ಈ ಒಲಿಂಪಿಕ್ ನಲ್ಲಿ ಕಂಚಿನ ಪದಕ ಗೆದ್ದಾರ, ಓಕೆನಾ. ಕಂಚಿನ ಪದಕ ವಿಜೇತರು ಗೊತ್ತಿರ್ಬೇಕು. ಇನ್ನು ಭಾರತ ಇಲ್ಲಿವರೆಗೆ ಟೋಟಲ್ ಆಗಿ 8 ಚಿನ್ನ ಗೆದ್ದಾರ ಒಲಿಂಪಿಕ್ನಾಗ, ಅಂದ್ರ ಹಾಕಿ ತಂಡ ಅಷ್ಟೇ 8 ಚಿನ್ನ. ಅದು ಕಂಟಿನ್ಯೂ ಹ್ಯಾಟ್ರಿಕ್ ಮಾಡ್ಯಾರ. 1928, 1932 ಮತ್ತು 1936 ಸತತವಾಗಿ 3 ಬಾರಿ ಒಲಿಂಪಿಕ್ನಾಗ ನಾವು ಹಾಕಿ ತಂಡ, ಪುರುಷರ ತಂಡ ಗೋಲ್ಡ್ ಗೆದ್ದಿವಿ. ಬಟ್ ಟೋಟಲ್ ಆಗಿ 8 ಚಿನ್ನ ಗೆದ್ದಿವಿ ನಾವು. ಬಟ್ ಕೊನೆಯ ಬಾರಿಗೆ ಇತ್ತೀಚೆಗೆ 24ರ ಒಂದು ಪ್ಯಾರಿಸ್ ಒಲಿಂಪಿಕ್ನಾಗ ಗೆದ್ದಂತ ಒಟ್ಟು ಪದಕ 6 ಆದ್ರ ಅದ್ರಾಗ ಒಂದು ಒಂದು ಕಂಚು ಐತಿ. ಅದು ಆ ಕಂಚು ಇವ್ರದ್ದು ಕೂಡ ಇದೆ. ಅದ್ರಾಗ ಯಾವ್ದಂದ್ರ ಹಾಕಿ ತಂಡ, ಓಕೆನಾ. ಬೆಳ್ಳಿ ಒಂದೇ ಇದೆ, ಅದು ನೀರಜ್ ಚೋಪ್ರಾ ಅವರು, ಓಕೆನಾ. ಸೊ 6 ಪದಕ ಪಡ್ಕೊಂಡು 71 ಸ್ಥಾನ ಗಳಿಸ್ತೀವಿ. ಇದು ಕೂಡ ನಿಮ್ಗೆ ಈ ಆಟಗಾರರು ಮತ್ತು ಅವರ ಒಂದು ಸಂಬಂಧಪಡುವಂತ ಆಟಕ್ಕೆ ಸಂಬಂಧಪಡಬೇಕು, ಅವ್ರ ಗುರುತು ಹಿಡಿಬೇಕಾದತಿ. ಹೊಂದಿಸಿ ಬರೀ ಕೇಳ್ತಾನ, ಯಾಕಂದ್ರೆ ನೆಕ್ಸ್ಟ್ ಈ ತರ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರ್ತಾವ, ಓಕೆನಾ. ಆಟಗಾರರು ಮತ್ತು ಅವರ
ಕ್ರೀಡೆಗಳನ್ನು ಹೊಂದಿಸಿ ಬರೆಯಿರಿ. ಓಕೆನಾ? ಎಸ್, ಇದು ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರಬೇಕು. ಓಕೆನಾ? ಎಸ್. ಸೊ ಇಲ್ಲಿವರೆಗೆ ಸೊ ಈ ಸಾಮಾನ್ಯ ಜ್ಞಾನದ ಮತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಕ್ಲಾಸ್ ಮಾಡಿದ್ದು. ಸೊ ಅದ್ರ ಬಗ್ಗೆ ಪ್ರತಿಯೊಂದು ಏನೇನು ಬೇಕು ಆ ಟಾಪಿಕ್ ಸಂಬಂಧಪಟ್ಟಿರ್ಬೇಕು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಓಕೆನಾ? ನೆಕ್ಸ್ಟ್ ಟೈಮ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಜಾಸ್ತಿ ಚರ್ಚೆ ಮಾಡೋಣ. ಓಕೆನಾ? ಅಲ್ಲಿವರೆಗೆ ಚೆನ್ನಾಗಿ ಓದ್ತಾ ಇರಿ. ಓಕೆನಾ? ಸೊ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.